ವೇ ಪ್ರೋಟೀನ್ ಅನ್ನೋದು ಸ್ಟಿರಾಯ್ಡ್ಸಾ? ವೇ ಪ್ರೋಟೀನ್ ತಗೊಳೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆಗುತ್ತಾ, ಹೇರ್ ಫಾಲ್ ಆಗುತ್ತಾ, ತಗೊಂಡು ಬಿಟ್ಬಿಟ್ರೆ ಆಮೇಲೆ ಫುಲ್ ಫ್ಯಾಟ್ ಬರುತ್ತಾ? ಈ ತರ ಸುಮಾರು ಡೌಟ್ಗಳಿರುತ್ತೆ. ಅದನ್ನ ಕ್ಲಿಯರ್ ಮಾಡೋಣ. ವೇ ಪ್ರೋಟೀನ್ ಸ್ಟಿರಾಯ್ಡ್ಸಾ? ಅಲ್ವೇ ಅಲ್ಲ. ವೇ ಪ್ರೋಟೀನ್ ಒಂದು ಮಿಲ್ಕ್ ಇಂದ ಮಾಡುವಂತ ಒಂದು ಪ್ರಾಡಕ್ಟ್. ನಿಮಗೆ ಒಂದು ಕನ್ವೀನಿಯಂಟ್ ವೇ ನಿಮ್ಮ ಡೈಲಿ ಪ್ರೋಟೀನ್ ಇಂಟೇಕ್ ನ ಕಂಪ್ಲೀಟ್ ಮಾಡೋದಕ್ಕೆ. ವೇ ಪ್ರೋಟೀನ್ ನಾನ್ ವೆಜ್ ಅಲ್ಲ, ಕಂಪ್ಲೀಟ್ ವೆಜ್. ಮಿಲ್ಕ್ ಇಂದ ಮಾಡುವಂತ ಒಂದು ಪ್ರಾಡಕ್ಟ್. ವೇ ಪ್ರೋಟೀನ್ ತಗೊಳೋದ್ರಿಂದ ಸಡನ್ ಆಗಿ ಬಲ್ಕ್ ಆಗ್ಬಿಡ್ತೀವ? ಇಲ್ವೇ ಇಲ್ಲ. ವೇ ಪ್ರೋಟೀನ್ ನಿಮ್ ಮಸಲ್ ರಿಕವರಿಗೆ ಹೆಲ್ಪ್ ಮಾಡುತ್ತೆ. ನಿಮ್ ಮಸಲ್ ಗೇನ್ ಆಗೋದಕ್ಕೆ ನಿಮ್ಮ ಡಯೇಟ್, ವರ್ಕೌಟ್, ಡೈಲಿ ಪ್ರೋಟೀನ್ ಇಂಟೇಕು, ನಿಮ್ಮ ಕ್ಯಾಲರೀಸ್ ಇಂಟೇಕು ಇದೆಲ್ಲ ಡಿಪೆಂಡ್ ಆಗುತ್ತೆ. ವೇ ಪ್ರೋಟೀನ್ ಇಂದ ಕಿಡ್ನಿ ಸಮಸ್ಯೆ ಆಗುತ್ತಾ? ಒಬ್ಬ ಮನುಷ್ಯ ಹೆಲ್ದಿ ಆಗಿದ್ದು ಅವ್ನ್ ಸರ್ಟೇನ್ ಅಮೌಂಟ್ ಆಫ್ ಪ್ರೋಟೀನ್ ತಗೊಂತಾನೆ ಅಂದ್ರೆ ಅವನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ವೇ ಪ್ರೋಟೀನ್ ತಗೊಂಡು ಬಿಟ್ಬಿಟ್ರೆ ಆಮೇಲೆ ಫ್ಯಾಟ್ ಬಂದ್ಬಿಡುತ್ತಾ? ಆತರ ಎಲ್ಲ ಆಗಲ್ಲ. ನಿಮ್ ಬಾಡಿ ಫ್ಯಾಟ್ ಇನ್ಕ್ರೀಸ್ ಆಗೋದು ನೀವು ಡೈಲಿ ಕ್ಯಾಲೋರೀಸ್ ಇಂಟೇಕ್ ಎಷ್ಟು ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೇ ಪ್ರೋಟೀನ್ ತಗೊಳೋದ್ರಿಂದ ಹೇರ್ ಫಾಲ್ ಆಗುತ್ತಾ? ವೇ ಪ್ರೋಟೀನ್ ಇಂದ ಇನ್ನು ಹೇರ್ ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ನೀವು ಎವ್ರಿ ಡೇ ಸಫಿಶಿಯಂಟ್ ಅಮೌಂಟ್ ಆಫ್ ಪ್ರೋಟೀನ್ ಇಂಟೇಕ್ ಮಾಡ್ತಾ ಇರ್ತೀರಾ. ವರ್ಕೌಟ್ ಮಾಡ್ಲಿಲ್ಲ ಅಂದ್ರೂ ವೇ ಪ್ರೋಟೀನ್ ತಗೋಬೋದಾ? 100% ಎಸ್. ಎವ್ರಿ ಡೇ ನಿಮ್ಮ ಫುಡ್ ಇಂದ ನಿಮ್ ಪ್ರೋಟೀನ್ ಗೋಲ್ ಹಿಟ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ವೇ ಪ್ರೋಟೀನ್ ತಗೋಬಹುದು. ವೇ ಪ್ರೋಟೀನ್ ಒಂದು ಮ್ಯಾಜಿಕ್ ಪೌಡರ್ ಅಲ್ಲ, ಇದೊಂದು ಈಸಿ ಕನ್ವೀನಿಯಂಟ್ ವೇ ಟು ಕಂಪ್ಲೀಟ್ ಯುವರ್ ಡೈಲಿ ಪ್ರೋಟೀನ್.